ಹಾಯ್ ಎಲ್ಲರಿಗೂ ನಮಸ್ಕಾರ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಿನ ಮಸಾಲೊಡೆಯನ್ನು ಮಾಡ್ತಾಯಿದ್ದೀನಿ. ಇದ್ಕಿದ ಅವರೆಕಾಳಿನ ಮಸಾಲೊಡೆ ತುಂಬ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಮಾಡಿಕೊಂಡ್ಲೇಬೇಕಾದ ಇದೊಂದು ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರೆಸಿಪಿಯನ್ನು ಶುರು ಮಾಡೋಣ. ಒಂದು ಕಪ್ಪು ಇಕ್ಕಿದ ಅವರೆಕಾಳನ್ನು ತೊಗೊಂಡಿದ್ದೀನಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅವರೆಕಾಳುಗಳನ್ನು ಅರ್ಧ ಗಂಟೆ ನೆನೆ ಹಾಕ್ಕೊಂಡ್ರೆ ಸಾಕು, ಸುಲಭವಾಗಿ ಇದ್ದಕ್ಕೋಬೋದು. ನಾನು ತೊಗೊಂಡಂಥ ಅವರೆಕಾಳಿನ ಕಪ್ಪಿನಲ್ಲೇ ಅರ್ಧ ಕಪ್ಪು ಕಡಲೆಬೇಳೆಯನ್ನು 1.5 ಗಂಟೆ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ಇಷ್ಟು ನೆಂದರೆ ಸಾಕು. ತುಂಬ ಹೊತ್ತು ನೆನೆ ಹಾಕ್ಕೊಂಡ್ರೆ ವಡೆ ಕ್ರಿಸ್ಪಿಯಾಗಿ ಬರಲ್ಲ. 1.5 ಗಂಟೆ ಸಾಕು. ಇದ್ಕಿದ ಅವರೆಕಾಳಿನ ಮಸಾಲೆ ವಡೆ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 8 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ವಡೆಯ ರುಚಿ ಕೂಡ ಹೆಚ್ಚಾಗುತ್ತೆ, ಹಾಗೆ ಘಮ ಘಮ ಅಂತ ಪರಿಮಳ ಕೂಡ ಬರುತ್ತೆ. ಈಗ ನಾವು ನೆನೆಸ್ಕೊಂಡಂಥ ಕಡಲೆಬೇಳೆಯನ್ನು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ನೀರನ್ನೆಲ್ಲ ಬಸ್ಕೊಂಡು ಹಾಗೆ ತೆಗೆದಿಟ್ಕೊಂಡಂಥ 2 ಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೂರನ್ನು ತರಿಯಾಗಿ ರುಬ್ಕೊಂಡು ಬರಬೇಕಾಗತ್ತೆ. ಕಡಲೆಬೇಳೆಯನ್ನು ನಾನು ತರಿಯಾಗಿ ರುಬ್ಕೊಂಡಿರೋದು ಏನಕ್ಕೆ ಅಂದರೆ, ವಡೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಬೇಳೆಗಳು ಸಿಗಬೇಕು ನಮಗೆ, ಆಗಲೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೀರು ಹಾಕದ ಹಾಗೆ ರುಬ್ಕೊಳ್ಬೇಕು. ಈಗ ಇದ್ಕಿದ ಅವರೆಕಾಳುಗಳನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅವರೆಕಾಳುಗಳನ್ನು ಸಹ ನಾನು ನೈಸಾಗಿ ರುಬ್ಕೊಂಡಿಲ್ಲ, ಸ್ವಲ್ಪ ದಪ್ಪನಾಗಿ ರುಬ್ಕೊಂಡಿದ್ದೀನಿ. ವಡೆನಲ್ಲಿ ಸಿಕ್ಕಿದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ರುಬ್ಬಿಟ್ಕೊಂಡಿದ್ವಲ್ಲ, ಅದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಬೇಳೆ ಎಲ್ಲ ಸಿಗ್ತಾ ಇದೆ. ಈಗ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕರಿಬೇವು ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ. ನಂತರ ಒಂದು ಅರ್ಧ ಚಮಚದಷ್ಟು ನಾನು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಕಲಿಸ್ಕೊಂಡಾಯಿತು. ಕಲಿಸ್ಕೊಂಡ ನಂತರ ತಕ್ಷಣವೇ ವಡೆಯನ್ನು ಮಾಡ್ಕೊಳ್ಳಿ. ಇಟ್ಟರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಎಣ್ಣೆಯಲ್ಲಿ ಬಿಟ್ಟಾಗ ಎಲ್ಲ ಬಿಚ್ಕೊಂಡು ಬಿಡುತ್ತೆ ವಡೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು ವಡೆ. ಉಂಡೆಯನ್ನು ಕಟ್ಕೊಂಡು ಮಧ್ಯದಲ್ಲಿ ಅಂಗೈನಲ್ಲಿ ಇಟ್ಕೊಂಡು ಒತ್ತಬೇಕು. ಬೆರಳುಗಳ ಅಚ್ಚು ಬೀಳದಾಗೆ ಒತ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ.
ಒಂದೊಂದೇ ವಡೆನ ಬಿಡೋಣ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ಕಿದ ಅವರೆಕಾಳಿನ ಮಸಾಲೆ ವಡೆ ಆಗಿರೋದ್ರಿಂದ ಅವರೆಕಾಳಿನ ಪ್ರಮಾಣ ಜಾಸ್ತಿ ಇರಬೇಕು, ಕಡಲೆಬೇಳೆಯ ಪ್ರಮಾಣ ಸ್ವಲ್ಪ ಕಮ್ಮಿ ಇರಬೇಕು. ನೋಡಿ ಒಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದ್ಕಿದ ಅವರೆಕಾಳಿನ ಮಸಾಲೆ ವಡೆ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟಿಗೆಲ್ಲ ತೆಕ್ಕೊಳ್ಳೋಣ. ಒಂಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ವಡೆನಲ್ಲಿ ಹಸಿರು ಕಾಳನ್ನು ನಾವು ನೋಡ್ಬೋದು. ನಾವು ದಪ್ಪ ದಪ್ಪ ರುಬ್ಕೊಂಡಾಗ ಈ ಥರ ಕಾಳುಗಳು ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿ ಇದ್ಕಿದ ಅವರೆಕಾಳಿನ ವಡೆ ರೆಡಿಯಾಗಿದೆ. ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.